108 ಆಂಬ್ಯುಲೆನ್ಸ್ನಲ್ಲಿ ಹೆರಿಗೆ ಗಂಡು ಮಗುವನ್ನು ಕಳೆದುಕೊಂಡ ತಾಯಿ. ಹೌದು, ಈಕೆಯದು ಮಧುಗಿರಿ ತಾಲೂಕು ಐಡಿಯಲ್ಲಿ ಹೋಬಳಿಯ ಹೊಸ ಇಟಕಲೋಟಿ ಗ್ರಾಮ. ಈಕೆ ಹೆಸರು ಪಲ್ಲವಿ. ನಿನ್ನೆ ಬೆಳಗಿನ ಜಾವ 4:40ಕ್ಕೆ ಹೆರಿಗೆ ನೋವು ಕಾಣಿಸಿಕೊಂಡ ಕಾರಣ ಐಡಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳಿದ್ದಾರೆ. ಅಲ್ಲಿನ ಸ್ಟಾಫ್ ನರ್ಸ್ ತಕ್ಷಣ ಪಲ್ಲವಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ನಂತರ ಮಗು ಚಲನವಲನ, ಹಾರ್ಟ್ ಬೀಟ್ ಇಲ್ಲ ಅಂತ ಮಧುಗಿರಿಯ ಸಾರ್ವಜನಿಕ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ. ಆದರೆ ಮಗುವಿನ ಸಾವಿಗೆ ಕಾರಣ 108 ಆಂಬ್ಯುಲೆನ್ಸ್. ಐಡಿಯಲ್ಲಿ 108 ಆಂಬ್ಯುಲೆನ್ಸ್ ಕೆಟ್ಟು ಹೋದ ಕಾರಣ ಮಧುಗಿರಿಯ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಆದರೆ 108 EMT ಸ್ಟಾಫ್ ಜಿಲಾನ್ ಫೋನ್ ಸ್ವಿಚ್ ಆಫ್ ಮಾಡಿ ಆರಾಮಾಗಿ ಮಲಗಿದ್ದಾನಂತೆ. ನಂತರ ಬಡವನಹಳ್ಳಿಯ 108ಗೆ ಕರೆ ಮಾಡಿದಾಗ ತಕ್ಷಣ ಹೊರಟ 108 ಆಂಬ್ಯುಲೆನ್ಸ್ ಐಡಿಯಲ್ಲಿ PHಗೆ ತಲುಪಿದೆ. ಪಲ್ಲವಿಯನ್ನು ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಬರುವ ದಾರಿ ಮಧ್ಯದಲ್ಲೇ ಹೆರಿಗೆಯಾಗಿ ಮಗು ಸತ್ತು ಹೋಗಿದೆ. ಸದ್ಯಕ್ಕೆ ಪಲ್ಲವಿ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಂತರ ಬೆಳಿಗ್ಗೆ ನಾವೇ ಖುದ್ದಾಗಿ 108 EMT ಸ್ಟಾಫ್ ಜಿಲಾನ್ಗೆ ಫೋನ್ ಮಾಡಿ ಮಾಹಿತಿ ಕೇಳಿದಾಗ 108 ಆಂಬ್ಯುಲೆನ್ಸ್ ಕೆಟ್ಟು ಹೋಗಿದೆ, ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದೇನೆ, ಮೇಲಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದೇನೆ ಎಂದು ಉಡಾಫೆ ಉತ್ತರ ಕೊಡುತ್ತಾನೆ. ನಂತರ ಮೇಲಧಿಕಾರಿಗಳಾದ RM ಮತ್ತು ಮ್ಯಾನೇಜರ್ಗೆ ಮಾಹಿತಿ ಕೇಳಲು ಎಷ್ಟೇ ಬಾರಿ ಕರೆ ಮಾಡಿದರೂ ಕರೆ ಸ್ವೀಕರಿಸದೇ ಇರುವುದು ಎಷ್ಟು ಬೇಜವಾಬ್ದಾರಿಯಾಗಿದೆ. ಈ ವರದಿ ನೋಡಿ ಸಂಬಂಧಪಟ್ಟ RM ಆಗಲಿ ಇಲ್ಲ ಮ್ಯಾನೇಜರ್ ಆಗಲಿ 108 EMT ಸ್ಟಾಫ್ ಜಿಲಾನ್ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತಾರೋ ಇಲ್ಲ ನಮಗೂ ಇದಕ್ಕೆ ಸಂಬಂಧವಿಲ್ಲದ ರೀತಿ ಕಣ್ಮುಚ್ಚಿ ಕುಳಿತುಕೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ. ವಿಶೇಷ ವರದಿ ಮಧುಗಿರಿ ಫಸ್ಟ್ ನ್ಯೂಸ್. ಹೆಸರಕ್ಕ ಪಲ್ಲವಿ. ಏನು ಸಮಸ್ಯೆ ಐತೆ ನಿಮಗೆ? ಯಾರಿಗೆ ನಾವು ಬಂದಿತ್ತು ಐಡಿಯಲ್ಲಿ ಬಂದಿದ್ವಿ, ಐಡಿಯಲ್ಲಿ ಆಂಬುಲೆನ್ಸ್ ಕೆಟ್ಟೋಗಿದ್ದೆ ಅಂದರು. ನಾವು ಫೋನ್ ಮಾಡಿದ್ರೆ ಇಲ್ಲಿ ಫೋನ್ ರಿಸೀವ್ ಮಾಡಿಲ್ಲ ಯಾರು ಆಂಬುಲೆನ್ಸ್ ಅವರು. ಮತ್ತೆ ಬೇರೆ ಕಡೆಯಿಂದ ಬಂದಿತ್ತು ಆಂಬುಲೆನ್ಸು. ಯಾರಿಗೆ ಮಧ್ಯ ದಾರಿಯಲ್ಲೇ ಆಯಿತು, ಮಗು ಹಿಂದಿರ್ತಾರೆ. ಮಗು ದಿಟ್ಟಾಯಿತು. ಬಾಪು ಇಲ್ಲಿದೆ ಈಗ? ಇಲ್ಲ, ಮನೆ ತಗೊಂಡೋದ್ರ? ಬೆಳಿಗ್ಗೆ ಇವರು ನಮ್ಮ ಅಕ್ಕರು. ಇವ್ರಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ. ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ದೀವಿ. ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದಾಗ ಎಲ್ಲ ಫುಲ್ ಬ್ಯುಸಿ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಫೋನುಗಳು. ಆಂಬ್ಯುಲೆನ್ಸು ಮಧುಗಿರಿಲೇ ನಿಂತೈತೆ. ಆದ್ರೂ ಆಂಬ್ಯುಲೆನ್ಸ್ ಯಾವುದೂ ಕಳಿಸ್ಕೊಟ್ಟಿಲ್ಲ. ಅದು ENT ಇದ್ಕೊಂಡು ಜಿಲಾನ್ ಅಂತ ಅವರು ಕೇಸು ತೊಗೊಂಡಿಲ್ಲ, ಸ್ವಿಚ್ ಆಫ್ ಮಾಡಿಕೊಂಡು ರೂಮ್ ಸೇರ್ಕೊಬಿಟ್ಟಿದ್ದಾರೆ. ಆದ್ದರಿಂದ ನಾವು ಮಗುನ ಕಳ್ಕೊಂಡು ಇದು ಮಾಡ್ಕೊತಾರೆ. ನಮ್ಮದು ಹೊಸ ಇಟ್ಕೊಳೋಟೆ. ನಮ್ಮ ಅಕ್ಕಂಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಎಲ್ಲ 108ಗೂ ಫೋನ್ ಮಾಡಿದ್ವಿ. ಐಡಿಯಲ್ಲಿನೂ ಕೇಳಿದ್ವಿ, ಮಧುಗಿರಿನೂ ಕೇಳಿದ್ವಿ. ತಿರ್ಗಿ ಆಮೇಲಿಂದ ಬಡವನಹಳ್ಳಿದು ಯಾವುದೋ ಗಾಡಿ ಕಳಿಸ್ಕೊಟ್ರು. ತಿರ್ಗಿ ಮತ್ತೆ ಅಲ್ಲಿ ಬರೋ ಜಾಗದಲ್ಲಿ ಹೆರಿಗೆ ಇದಾಯಿತು. ಆದ್ದರಿಂದ ಪಾಪುಗೆ ಎಫೆಕ್ಟ್ ಆಗಿದೆ. ತಿರ್ಗಿ ಮತ್ತೆ ಇಲ್ಲಿ ಮಧುಗಿರಿಗೆ ಹಾಸ್ಪಿಟ್ಲ್ ಹತ್ರ ಬಂದಾಗ ಮಧುಗಿರಿ ಗಾಡಿ ಇಲ್ಲೇ ಇತ್ತು. ಮಧುಗಿರಿ ಗಾಡಿ ಇಲ್ಲೇ ಇದ್ದು ಜಿಲಾನನ್ನ ENT ಫೋನು ಸ್ವಿಚ್ ಆಫ್ ಮಾಡಿಕೊಂಡು ನಿರ್ಲಕ್ಷ್ಯದಿಂದ ಇದು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 4:45ಕ್ಕೆ ಪಲ್ಲವಿ ಅನ್ನೋ ಪೇಷೆಂಟು ಐಡಿಯಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಹೆರಿಗೆ ನೋವಿನಿಂದ. ಅಲ್ಲಿ ಸ್ಟಾಫ್ ನರ್ಸು ತಕ್ಷಣ ರೆಸ್ಪಾಂಡ್ ಮಾಡಿ ನೋಡಿದ್ದಾರೆ. ಮೂಮೆಂಟ್ಸು, ಮಗು ಮೂಮೆಂಟ್ಸ್ ಏನಿಲ್ಲ ಮತ್ತು ಹಾರ್ಟ್ ರೇಟ್ ಇಲ್ಲ ಅಂದ್ಬಿಟ್ಟು ಮಧುಗಿರಿಗೆ ರೆಫರ್ ಮಾಡೋಕ್ಕೆ ಆ್ಯಂಬುಲೆನ್ಸ್ ಫೋನ್ ಮಾಡಿದ್ದಾರೆ. ಆ್ಯಂಬುಲೆನ್ಸ್ ಬಂದ ತಕ್ಷಣ ಅವರು ರೆಫರ್ ಮಾಡಿಕೊಟ್ಟಿದ್ದಾರೆ.